ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ನೋಡೋರಿಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಪಟ್ಟಣದ ಸಮುದಾಯದ ಆರೋಗ್ಯ ಕೇಂದ್ರದಲ್ಲಿ ವಿಶ್ವ ಕಿಡ್ನಿ ದಿನಾಚರಣೆ ಅಂಗವಾಗಿ ಕಿಡ್ನಿ ಆರೋಗ್ಯ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಕಿಡ್ನಿ ಆರೋಗ್ಯದ ಮಹತ್ವ ಹಾಗೂ ಅದನ್ನು ಕಾಪಾಡಿಕೊಳ್ಳುವ ಕುರಿತು ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿ ಮಾಹಿತಿಯನ್ನು ನೀಡಿದರು. ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಕಾಂತ್ ಕಾನಾಡೆ ಮಾತನಾಡಿ, ಕಿಡ್ನಿ ಮಾನವ ದೇಹದ ಅತ್ಯಂತ ಪ್ರಮುಖ ಅಂಗವಾಗಿದೆ. ಅದರ ಆರೋಗ್ಯ ಕಾಪಾಡಿಕೊಳ್ಳಲು ಸಮತೋಲನ ಆಹಾರ ಸೇವನೆ, ಸಾಕಷ್ಟು ನೀರು ಕುಡಿಯುವುದು, ನಿಯಮಿತ ವ್ಯಾಯಾಮ ಮಾಡುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಇನ್ನು ಕಿಡ್ನಿ ಕಾಯಿಲೆಗಳು ಆರಂಭಿಕ ಹಂತದಲ್ಲೇ ಪತ್ತೆಯಾದರೆ ಚಿಕಿತ್ಸೆ ಸುಲಭವಾಗುತ್ತೆ. ಆದ್ದರಿಂದ ಜನರು ಸಮಯಕ್ಕೆ ಸರಿಯಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಎಂದು ಸಲಹೆ ನೀಡಿದರು. ಈ ವೇಳೆ ಕಿಡ್ನಿ ರೋಗಗಳ ಲಕ್ಷಣಗಳು, ತಡೆಗಟ್ಟುವ ಕ್ರಮಗಳು ಹಾಗೂ ಆರೋಗ್ಯಕರ ಜೀವನ ಶೈಲಿ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು. सर भीमड़ा तो 12ನೇ ಮಾರ್ಚ್ ವಿಶ್ವ ಕಿಡ್ನಿ ದಿನಾಚರಣೆಯನ್ನು ನಮ್ಮ ಹುಲ್ಸೂರಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಯಾಲಿಸಿಸ್ ಯೂನಿಟಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಡಯಾಲಿಸಿಸ್ ಪೇಷಂಟ್ಗಳ ಜೊತೆಗೆ ಏನಪ್ಪ ಅಂತಂದ್ರೆ ನಾವೊಂದು ವಿಶ್ವ ಕಿಡ್ನಿ ದಿನಾಚರಣೆಯನ್ನಪ್ಪ ಆಚರಿಸ್ತಾ ಇದ್ದೀವಿ. ಅದು ನಮ್ಮ ಪೇಷಂಟ್ಗಳಿಗೆ ಕೇಕ್ ಕಟ್ ಮಾಡೋ ಮುಖಾಂತರ ನಾವೇನಪ್ಪ ಅಂತಂದ್ರೆ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಫೆಬ್ರವರಿ 17ನೇ ತಾರೀಕು ಡಯಾಲಿಸಿಸ್ ಯೂನಿಟ್ ಏನಪ್ಪ ಅಂದ್ರೆ ಲೋಕಾರ್ಪಣೆಗೊಂಡು ಇಲ್ಲಿವರೆಗೂ ಸರಿಸುಮಾರು ಪ್ರತಿದಿನ 2 ರಿಂದ 3 ಪೇಷಂಟ್ ತಪ್ಪದೆ 17ನೇ ಫೆಬ್ರವರಿಯಿಂದ ಇವತ್ತು 12ನೇ ಮಾರ್ಚ್ವರೆಗೂ ಒಂದೂ ದಿವಸ ಏನಪ್ಪ ಡಯಾಲಿಸಿಸ್ ನಮ್ಮ ಮಷಿನ್ಗಳು ಆಫ್ ಇಲ್ಲ. ಇಲ್ಲಿವರೆಗೂ ಸತತವಾಗಿ ಏನಪ್ಪ ಅಂದ್ರೆ ಪೇಷಂಟ್ಗಳು ಬಂದು ಅದ್ರ ಸದುಪಯೋಗ ತಗೋತಾ ಇದ್ದಾರೆ. ಹಾಗೆ ಇಲ್ಲಿ ಸುತ್ತಮುತ್ತಲ ಹಳ್ಳಿದವರಾಗಲಿ ಲೋಕಲ್ ಹುಲ್ಸೂರು ಪೇಷಂಟ್ಗಳಾಗಲಿ ಸರ್ ಡಯಾಲಿಸಿಸ್ ಹುಲ್ಸೂರ್ಕ ನಂಬಲ್ಲಿಲಾಗಿ ತೋಲು ಒಳ್ಳೆ ಆಗ್ಯದ. ನಾವು 1 ವರ್ಷ ಆಯಿತು ಬಾಲ್ಕಿಗೆ ಹೋಗ್ತಿರ್ತೀವಿ. ನಮ್ಮದು ಹೈರಾಣಿ ತೋಲು ಆಗ್ತಿತ್ತು. ಇಲ್ಲಿ ಬಂದು ಹಿಡಿದು ನಮ್ಮ ಶಶಿಕಾಂತ್ ಸರ್ ಪುಣ್ಯ ಇಟ್ಕೊಂಡ್ರೆ ಎಲ್ಲ ಮುಖಂಡ್ರೆಲ್ಲ ಸರಿಯಾಗಾಯ್ತು. ಎಲ್ಲ ಸರಿಯಾಗಿ ಮಾಡ್ತಾರಲ್ಲ ಕೆಲಸ ಎಲ್ಲ. ಇವರು ನಮ್ಮ ಮೇಕರ್ದವ್ರ ಹುಡುಗರು ಡಾಕ್ಟರ್ ಅವರೆಲ್ಲ ಇವೆಲ್ಲ ಚೆನ್ನಾಗಿ ಮಾಡ್ತಾರೆ. ಡ್ಯೂಟಿ ಟೈಮಿಗೆ ಹೊಂಟ್ರ ಸಚಿನರ ಇವೆಲ್ಲ ನಮಗೆಲ್ಲ ಒಳ್ಳೆ ಆಯ್ತು ನೋಡಿರಿ. ನಮ್ಮ ಹೈರಾಣಿ ಇಟ್ಟು ತಪ್ಪಿದ್ವಿ ಅಂದ್ರೆ ನಾವು ಈಗ ಮತ್ತೆ 10 ವರ್ಷ ಬದುಕ್ತೀವಿ ಅಂತ ನಮ್ಗೆ ಆಶೆ ಆಗ್ಯದ ನೋಡಿರಿ. ನಿಮ್ಮ ಪರಿಚಯ? ನಾವು ಭೀಮಣ್ಣ ಚೌರಿ ರೀ, ಹುಲ್ಸೂರು. ಹಾಂ ರೀ. ಈಗ ಎಷ್ಟು ದಿನ ಆಯ್ತು ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ತೀರಿ? ಇಲ್ಲಿ ಸರ್ 1 ತಿಂಗಳು ಆಯ್ತು ರೀ ಸರ್. ಅದು ಇಲ್ಲಿ ಬಂದು ಹಿಡಿದ್ರೆ ನಮ್ಗೆ ಖುಷಿ ಆಗ್ಯದ. ಹನ್ನೊಂದು ಕಾಣೋದು ನಮಗೆ ಒಂದು ರೊಟ್ಟಿ ಹೆಚ್ಚಿಗೆ ಉಳತ್ತೇನೆ ಅಂದ್ರೆ ಬಾಲ್ಕಿ ಬಸವ ಕಲ್ಯಾಣ ಹೋಗೋದು ತಪ್ಪದ ಅಂತ ತಪ್ಪದ್ರಿ. ಬಸವಣ್ಣ ಹೋಗಿಲ್ಲ ರೀ, ನಾವು ಬಾಲ್ಕಿನಾಗ ರೀ. ನಮ್ಮ ಬಸವಣ್ಣ ಕೆಲಸ ಆಗಿಲ್ಲ ರೀ. ಇಲ್ಲಿ ಬಾಲ್ಕಿ ಆಯಿತು. ಅಲ್ಲೇ ಹೋದೆ 1 ವರ್ಷ ಸರ್. 1 ವರ್ಷ ಮಳೆ ಬಂದ್ರು ಚಳಿ ಬಂದ್ರೆ ನಾವು ಹುಣಜಿ ಕಣ್ಣು ಹೋಗಿದ್ದೆ ಸರ್ಕಾರ ಕಟ್ಕೊಂಡು ಶಿವಣ್ಣ ನಾವೆಲ್ಲ. ನಮಗದು ಮಾಡಕ್ಕೆ ಆಗಿಲ್ಲ ಸರ್. ಒಳ್ಳೆ ಡಯಾಲಿಸಿಸ್ ಅಂದ್ರೆ ಆಕರಿ ಖರಾಬ್ ಬ್ಯಾನ್ ಇದೆ. ಎಂಥ ದುಷ್ಮಂತ್ರಿ ಅವ್ನಿಗೆ ಬರಬಾರ್ದು ಬ್ಯಾನ್ ಇದೆ. ಅಂದ್ರೆ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾರೆ ಸರ್. ಒಳ್ಳೆ ಹುಡುಗರು ಚಿಕ್ಕ ಸಣ್ಣವ್ರು ಹಾಕಿಲ್ಲವರು ಕೆಲಸ ನಂಬರಿಗೆ ಮಾತಾಡೋರು ಅವರು. ಅಂದ್ರೆ ವೈದ್ಯರಿಗೆ ಅಭಿನಂದನೆಗಳು ಕೊಡ್ತೀರಿ ನೀವು? ಅವರು ವೈದ್ಯರಿಗೆ ಅಭಿನಂದನೆ ಕೊಡ್ತೀರಿ? ಹೌದು ಸರ್. ಇವರು ಒಳ್ಳೆ ಮಾಡ್ತಾರೆ ಕೆಲಸ. ನಾನು ರಾತ್ರಿ ಈ 1 ವರ್ಷ ಆಯ್ತು ಸರ್ ನಾನು ಬಾಲ್ಕಿಗೆ ಹೋಗ್ತಾ ಇದ್ದ. ಅದ್ರ ಬಗ್ಗೆ ಇಲ್ಲಿ ಚಾಲು ಆಗಿದ್ದು ಭಾಳ ಸಂತೋಷ ಆಗಿದ್ದ. ವೈದ್ಯರಿಗೆಲ್ಲ ಧನ್ಯವಾದಗಳು. ನಮ್ಮ ಗುರುಗಳಿಗೆ. ನಿಮ್ಮ ಪರಿಚಯ? ಶಿವಾನಂದ್ ಬಾಬುರಾವ್ ಪಟ್ನಿ, ಹುಲ್ಸೂರು. ಇದಕ್ಕೆ ಮೊದಲು ಎಲ್ಲಿ ಹೋಗ್ತೀರಿ ನೀವು? ಬಾಲ್ಕಿಗೆ ಹೋಗ್ತೀವಿ ಸರ್. ಬಾಲ್ಕಿ ಸಮುದಾಯ ಅಲ್ಲಿ ಆರೋಗ್ಯ ಕೇಂದ್ರಕ್ಕೆ. ಈಗ ನಿಮಗೆ ಸ್ವಂತ ಊರಲ್ಲಿ ಆಗಿದ್ದಕ್ಕೆ ಏನಂತೀರಿ ನೀವು ಇದ್ರ ಬಗ್ಗೆ? ಭಾಳ ಚೆನ್ನಾಗಾಗ್ಯದ ಸರ್. ಭಾಳ ಸವಲತ್ತಾಗ್ಯ ನಮ್ಗೆ. ಇಲ್ಲ ಆಸ್ಪತ್ರೆಯಲ್ಲಿ ನಿಮ್ದು ವ್ಯವಸ್ಥೆ ಯಾವ ಥರ ಮಾಡತ್ತಾರ? ಭಾಳ ಕರೆಕ್ಟ್ ಅದ ಸರ್. ಶಿಸ್ತಿನ ಕ್ರಮ ತೊಗೊಳತ್ತಾರ? ಬರೋದು.